ANM ನ್ಯೂಸ್ಗೆ ಸ್ವಾಗತ. ನೀವು ಚಿಂತಾಮಣಿ ಆಸುಪಾಸು ಒಳ್ಳೆಯ ನೀಟ್ ಹಾಗೆ ಜೆಇಇ ಕಾಲೇಜ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ನಾನ್ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ UPU ಕಾಲೇಜ್ ಹಾಗೂ ಕ್ಯಾಟಲೈಸರ್ ಅಕಾಡೆಮಿ. ಚಿಂತಾಮಣಿಯ ಹೊಸ ನೀಟ್ ಹಾಗೂ ಜೆಇಇ ತರಬೇತಿಗೋಸ್ಕರನೇ ಮಾಡಿರುವಂತ ಕಾಲೇಜ್. ಇಲ್ಲಿ ನಿಮ್ಗೆ ನೀಟ್ ಹಾಗೂ ಜೆಇಇ ಎಕ್ಸಾಮ್ ಎಕ್ಸ್ಪರ್ಟ್ ಗಳಿಂದಾನೇ ಕೋಚಿಂಗ್, ಸೂಪರ್ ಸುಪ್ರೀಂ ಆಗಿರುವಂತ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ ಇರೋ ಕ್ಲಾಸ್ ರೂಮ್, ದೊಡ್ಡ ಆಟದ ಮೈದಾನ, ಯೋಗ, ಮೆಡಿಟೇಷನ್ ಸೆಂಟರ್ ಮತ್ತು ಸುಸಜ್ಜಿತವಾಗಿರುವಂತ ಲೈಬ್ರರಿ. ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಪರ್ಸನಲ್ ಆಗಿ ಸ್ಟೂಡೆಂಟ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ, ಅಂದ್ರೆ ಎಕ್ಸಾಮ್ ಗಿಂತ ಮುಂಚೆನೆ ಸ್ಟೂಡೆಂಟ್ಸ್ 100% ರೆಡಿ ಇರ್ತಾರೆ. ಜೊತೆಗೆ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಯಾವುದೇ ಡೌಟ್ ಇದ್ರು ಅಲ್ಲೇ ಕ್ಲಿಯರ್ ಆಗುತ್ತೆ. ಸೀಟ್ ಲಿಮಿಟೆಡ್ ಇರುತ್ತೆ. ಇವತ್ತೇ ಈ ಕೂಡಲೇ catalyzeracademy.com ಗೆ ಹೋಗಿ ಕ್ವೈರಿ ಕೊಡಿ ಅಥವಾ ಕೆಳಕಂಡಂತ ಫೋನ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಮಗುವಿನ ಭವಿಷ್ಯ ಕ್ಯಾಟಲೈಸರ್ ಅಕಾಡೆಮಿ ಕೈಲಿ ಸೇಫ್ ಆಗಿರುತ್ತೆ. ಧನ್ಯವಾದ. ದೀರ್ಘ ವರ್ಷಗಳ ರಸ್ತೆ ವಿವಾದ ನ್ಯಾಯಾಲಯದ ಆದೇಶದಂತೆ ಇತ್ಯರ್ಥ ಮಾಡಿದ ಅಧಿಕಾರಿಗಳ ತಂಡ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಮಿಂಡಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದಿಗುವ ಮಿಂಡಗಲ್ ಗ್ರಾಮದಲ್ಲಿ ರಸ್ತೆ ವಿವಾದ ಹಲವು ದಶಕಗಳಿಂದ ನಡೆಯುತ್ತಿದ್ದು, ಕೊನೆಗೂ ರಾಜ್ಯ ಹೈಕೋರ್ಟ್ ಆದೇಶದಂತೆ ಅಧಿಕಾರಿಗಳು ಇಂದು ಸರ್ವೆ ಕಾರ್ಯ ನಡೆಸಿ ಸಮಸ್ಯೆಗೆ ಇತ್ಯರ್ಥ ಆಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಗ್ರಾಮದ ಅಶೋಕ ರೆಡ್ಡಿ ಎಂಬುವರು ಸರ್ವೆ ನಂಬರ್ 201/3 ಜಮೀನಿಗೆ ಹೋಗಿ ಬರಲು ರಸ್ತೆ ಬೆಳೆದೇ ಅದೇ ಗ್ರಾಮದ ವೆಂಕಟರೆಡ್ಡಿ ಎಂಬುವರು ತೊಂದರೆ ನೀಡುತ್ತಿದ್ದರು. ಈ ಬಗ್ಗೆ ಹಲವಾರು ಬಾರಿ ನ್ಯಾಯ ಪಂಚಾಯತಿಗಳು ನಡೆದರೂ ರಸ್ತೆ ವಿವಾದ ಇತ್ಯರ್ಥವಾಗಿರಲಿಲ್ಲ. ಕೊನೆಗೂ ಅಶೋಕ್ ರೆಡ್ಡಿ ಎಂಬುವರು ರಸ್ತೆಗೆ ಆಗ್ರಹಿಸಿ ಹೈಕೋರ್ಟ್ ಮೆಟ್ಟಿಲು ಏರಿದರು. ರಾಜ್ಯ ಹೈಕೋರ್ಟ್ ರಸ್ತೆ ಮಾಡಿಕೊಡುವಂತೆ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ತಂಡ ಇಂದು ನ್ಯಾಯಾಲಯದ ಆದೇಶದಂತೆ ಸೋಮವಾರ ಬೆಳಗ್ಗೆ ಸರ್ವೆಗೆ ಹೋದ ಅಧಿಕಾರಿಗಳಿಗೆ ಸರ್ವೆ ನಂಬರ್ 207ರ ಜಮೀನಿನ ಮಾಲೀಕರಾದ ವೆಂಕಟರೆಡ್ಡಿರವರು ತಮ್ಮ 2 ಎಕರೆ 27 ಕುಂಟೆ ಜಮೀನಿನಲ್ಲಿ ನಾನು ರಸ್ತೆ ಬಿಡಲ್ಲ ಎಂದು ಅಧಿಕಾರಿಗಳ ಮೇಲೆ ಗಲಾಟೆ ಮಾಡಿದಲ್ಲದೆ ಊರಿನಿಂದ ಸರ್ವೆ ಮಾಡಿಕೊಂಡು ಬನ್ನಿ ಎಂದು ಹಠ ಮಾಡಿದ ಘಟನೆ ಸಹ ನಡೆಯಿತು. ಆದರೆ ಅಧಿಕಾರಿಗಳು ಅಶೋಕ ರೆಡ್ಡಿ ಎಂಬುವರು ಸರ್ವೆ ನಂಬರ್ 201/3 ಜಮೀನಿಗೆ ಹೋಗಿ ಬರಲು ರಸ್ತೆ ಗುರುತಿಸುವಂತೆ ಅವರಿಗೆ ಹೈಕೋರ್ಟ್ ಆದೇಶ ಮಾಡಿದ್ದಲ್ಲದೆ ಮಾರ್ಚ್ 16ರಂದು ತಾಲೂಕು ಮಟ್ಟದ ಅಧಿಕಾರಿಗಳು ಖುದ್ದು ಹಾಜರಿ ಇದ್ದು ಸರ್ವೆ ಕಾರ್ಯ ನಡೆಸಿ ರಸ್ತೆ ಜಾಗ ಗುರುತಿಸುವಂತೆ ನ್ಯಾಯಾಧೀಶರು ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ರಸ್ತೆ ಗುರುತಿಸಲು ಸರ್ವೆಗೆ ಮುಂದಾದರು. ವೆಂಕಟರೆಡ್ಡಿ ಸರ್ವೆ ಮಾಡದಂತೆ ತಡೆಯಲು ಅಡ್ಡ ಬಂದಾಗ ಪೊಲೀಸರು ಆತನಿಗೆ ಎಚ್ಚರಿಕೆ ನೀಡಿದ್ದಲ್ಲದೆ ಕೆಂಚಾಲಡಿಯ PSI ಶ್ಯಾಮಲಾರಾವ್ ನೇತೃತ್ವದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ ನಡೆಸಿ ರಸ್ತೆ ಜಾಗ ಗುರುತಿಸುವಲ್ಲಿ ಸಹ ಯಶಸ್ವಿಯಾದರು. ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕೊಟ್ರೇಶ್, ತಾಲೂಕು ಭೂಮಾಪಕರಾದ ನಾಗಭೂಷಣ್ ಅವರ ತಂಡ ಹಾಗೂ ಮಿಂಡಗಲ್ ಗ್ರಾಮದ ಆಡಳಿತಾಧಿಕಾರಿಗಳ ತಂಡ ಕೆಂಚಾಲಹಳ್ಳಿ ಪೊಲೀಸರ ಬಂದೋಬಸ್ತ್ನಲ್ಲಿ ಸರ್ವೆ ಕಾರ್ಯ ನಡೆಸಿದ್ದಲ್ಲದೆ ರಸ್ತೆ ಜಾಗ ಗುರುತಿಸಿದರು. ಇನ್ನು ರಸ್ತೆಗೆ ಅಡ್ಡಲಾಗಿ ನೆಟ್ಟಿದ್ದ ಕಲ್ಲುಕುಚ್ಚುಗಳು ಮತ್ತು ಮುಳ್ಳು ತಂತಿಯನ್ನು ತೆರವು ಮಾಡಿ 8 ಅಡಿಗಳ ರಸ್ತೆಯನ್ನು JCB ಯಂತ್ರದ ಮೂಲಕ ರಸ್ತೆ ಸಿದ್ಧಪಡಿಸಿ ಗ್ರಾಮ ಪಂಚಾಯತಿ PDOಗೆ ಹಸ್ತಾಂತರ ಮೂಲಕ ದಶಕಗಳ ರಸ್ತೆ ವಿವಾದಕ್ಕೆ ನಾಂದಿ ಆಡುವಲ್ಲಿ ಅಧಿಕಾರಿಗಳು ಇಂದು ಯಶಸ್ವಿಯಾದರು. ಮತ್ತೆ ಮಾತಾಡ್ತೀನಿ. ಏನಮ್ಮ? ಹಲೋ, ಹೇಳಮ್ಮ, ಏನು ಬೇಗನೆ? ಮಾಡಲ್ಲ ಕೊಡು.
ఇట్లా రావాలంటే అతను ఫోల్ దగ్గర అడ్డం ఉంది ಅಟ್ಲಿ ರಮ್ಮನ್ ಅಥವಾ ಸೈಡ್ಲ ಫುಲ್ ಪೇಷಂಟ್ ಒಟ್ಟು ಆಗಿದೆ ಅಪ್ಪಿ ಆಲ್ರೆಡಿ ಪ್ರೆಸೆನ್ಸ್ ಇರ್ಬೇಕಂತ ಹೇಳಿದಾರೆ ಅಷ್ಟೇನೆ ತೆರು ಮಾಡಿಬೇಡಿ ಅಂತ ಎಲ್ಲೂ ಹೇಳಿಲ್ಲ ತೆರು ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ ರೂಟ್ ಮಾಡಿ ಆಗೋಯ್ತು ನಾವು ಪಬ್ಲಿಕ್ ಪ್ರಾಪರ್ಟಿನ ನಾವು ಸೇವ್ ಮಾಡಲೇಬೇಕು ಅರ್ಥ ಮಾಡ್ಕೊಳ್ಳಿ ತೆರು ಮಾಡಿ ಅಂತ ನೋಟಿಸ್ ಕೊಟ್ಟಿದ್ದಾರಾ ನೀವು ಆ ಥರ ಮಾಡಬೇಡಿ ಹಿಂದೆ ಯಾಕೆ ಕೊಟ್ಟಿಲ್ಲ ಎಷ್ಟೊತ್ತಿ ನೀವು ನಿಮಗೆ ಟೈಮ್ ನೀವೇ ಸೈನ್ ಹಾಕಿದ್ರಿ ಕೋರ್ಟಲ್ಲಿ ನಿಮ್ಮ ಲಾಯರ್ನ ಬಿಡಿಸಿ ಹೇಳಿರ್ತಾರೆ ನೀವು ಆವಾಗಲೇ ಇಷ್ಟು ದಿನ ಟೈಮ್ ತಗೊಂಡು ಎಷ್ಟು ನೋಟಿಸ್ ಕೊಟ್ಟಿದ್ದೀರಾ 7 days ಅಲ್ಲಿ ನೀವು ಕ್ಲಿಯರ್ ಮಾಡ್ತೀರಿ ಅಂತೇಳಿ ಈ ಹಿಂದೆನೇ ಆಲ್ರೆಡಿ ನೀವು ನೋಟಿಸಿಗೆ ಸಮಕ್ಷಮದಲ್ಲಿ ಸೈನ್ ಹಾಕಿದ್ರಿ ಪರವಾಗಿಲ್ಲ ನೀವು ಹೋಗಿ ತೊಂದರೆ ಇಲ್ಲ ನಮ್ಮ ಮೇಲೆ ನಾವು ಹೋಗಿ ಕೋರ್ಟಿಗೆ ಏನು ಇದಿಲ್ಲ ನಾವು ಕ್ಲಿಯರ್ ಮಾಡಿಸ್ತೀವಿ ಅಷ್ಟೇ ಒಂದು ಅರ್ಜಿ ಹಾಕೊಂಡು ಎಲ್ಲ ತಗೊಳ್ಳಿ ಹಂಗೆ ನಾವು ಒಂದು ಪೇಪರ್ ಕೊಡಲ್ಲ ನಾವು ಸರ್ಟಿಫಿಕೇಟ್ ಕೊಡ್ತಾರೆ ನೀವು ತಾಲೂಕು ಆಫೀಸಲ್ಲಿ ಅರ್ಜಿ ಹಾಕಿ ತಗೊಳ್ಳಿ ತಗೊಂತೀವಿ ಆಮೇಲೆ ಮಾಡಿ ತಗೊಳ್ಳಿ ಪರವಾಗಿಲ್ಲ ತಪ್ಪು ಅನ್ಸಿದ್ರೆ ತೊಂದರೆ ಇಲ್ಲ ಹೋಗಿ ನಾನು ಇಲ್ಲ ಅಂತ ಹೇಳಿ ಬರೀ ಸರ್ವೆ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಮಾತಾಡಬೇಡಿ ಕೊಟ್ಟಿಲ್ಲ ನನಗೆ ನೋಟಿಸ್ ನಲ್ಲಿ ಏನ್ ತಡಿ ಇದೆ ಅಂತ ನಿಮಗೆ ಯಾರಿಗಾದ್ರೂ ಗೊತ್ತಿರೋ ನಿಮಗೆ ಏನಂತ ನೋಟಿಸ್ ಅಲ್ಲಿ ಬರೀ ಸರ್ವೆ ಮಾಡಿ ಅಂತ ಅಷ್ಟೇ ತೆರು ಮಾಡಿ ಅಂತ ಕೊಟ್ಟಿಲ್ಲ ಕಟ್ ಮಾಡಿ ಅಷ್ಟೇ ಜೆಸಿಬಿ ಹೇಗೆ ಮೊದಲಿಂದ ಮಾಡ್ಕೊಂಡ್ ಬಂದಿದ್ದೀರಾ ಅಲ್ಲಿಂದ ಈ ಕಡೆ ಎಲ್ಲ ಮಾಡ್ತಾ ಇದ್ದೀರಾ ಇಲ್ಲೇ ಬರುತ್ತೆ ಎಲ್ರಿಗೂ ಗಾಳಿ ಏನಾದ್ರು ಇದೆಯಾ ಸರ್ಕಾರಿ ಕೆಲಸಕ್ಕೆ ಯಾವ ಗಂಡ ನಾಯಕನಪ್ಪ ಅಪ್ಪನೇ ಬೇಕು ನಿಮಗೆ ಬೇಕಾಗಲ್ಲ 2 ದಿನ ಟೈಮ್ ಕೊಡ್ತೀನಿ ಅಲ್ಲಿಂದ ಬನ್ನಿ ಇಲ್ಲಿಂದ ಬನ್ನಿ ಅಂತ ಸರ್ಕಾರಿ ಕೆಲಸ ಮಾಡ್ತಾ ಇರೋದು ನೀವು ಯಾರ ಮನೆ ಕೆಲಸ ಮಾಡ್ತಾ ಇಲ್ಲ ನೋಡಿ ಒಂದು ನಿಮಿಷ ನೀನು ನಾನು ಹೇಳೋದು ಕೇಳಲ್ಲ ಒಂದು ನಿಮಿಷ ನಿಂತ್ಕೊಂಡು ಕೇಳು ಒಂದು ನಿಮಿಷ ನೋಡಮ್ಮ ಫಸ್ಟ್ ನಿಮಗೆ ಏನು ಅಷ್ಟೊಳಗಡೆ ಮಾಡ್ಕೋಬೇಕು 3ನೇ ದಿನ ಬಂದು ಹೊಡೆದಾಕ್ತೀವಿ ಅಷ್ಟೇನೆ ಅಷ್ಟೇನೆ ಯಾರ ಮನೆಗೆ ಬಂದಿದ್ದೀರಾ ಸರ್ಕಾರಿ ನೀವು ನಾಳೆ ದಿನ ಬರ್ಲಿ ಅಂತಂದ್ರೆ ನಾವು ಓಡ್ ಬರ್ಬೇಕಾ ನೀವು ನೋಟಿಸ್ ಕೊಟ್ಟರೆ ಇಲ್ಲಿಂದ ಓಡಿಸಿ ಅಂತ ಇಲ್ಲ ಮೇಡಮ್ ಅಲ್ಲೆಲ್ಲ ಕ್ಲಿಯರ್ ಆಗಿದೆ ಮತ್ತೆ ಅವ್ರು ಹೇಳ್ತಿರೋದು ಆ ಕಡೆಯಿಂದ ಆ ಕಡೆಯಿಂದ ಮಾಡ್ತಾ ಟೈಮ್ ಕೊಡಿ 7 ದಿನ ಅಂತೇಳಿ ನಾವೆಲ್ಲ ಸುಮ್ಮನೆ ಇಲ್ದೇನೆ ನಾವು ಕೆಲಸ ಕಾರ್ಯಗಳಿಂದ ಮಾಡೋದಿಲ್ಲ ಅರ್ಥ ಮಾಡ್ಕೊಬೇಕು ನೀವು ನನ್ನ ಈಗ ಆಯ್ತು ಟೈಮ್ ಕೊಡಿ ಸರ್ ಆಗಲ್ಲ ಸರ್ ಟೈಮ್ ಕೊಡಿ 7 ದಿನ ಅಂತೇಳಿ ನಾವೆಲ್ಲ ಸುಮ್ಮನೆ ಇಲ್ದೇನೆ ನಾವು ಕೆಲಸ ಕಾರ್ಯಗಳಿಂದ ಮಾಡೋದಿಲ್ಲ ಅರ್ಥ ಮಾಡ್ಕೊಬೇಕು ನೀವು ನನ್ನ ಈಗ ಆಯ್ತು ಟೈಮ್ ಕೊಡಿ ಸರ್ ಆಗಲ್ಲ ಸರ್ ಅವ್ರಿಗೂ ರೈಟ್ಸ್ ಇರುತ್ತೆ ನೀವು ಹೇಳ್ದಂಗೆ ಅವರು ಕೇಳ್ಬೇಕಲ್ವಾ ಜಾಗ ಇದೆ ಸರ್ ಯಾವ ಕಡೆನೂ ಇಲ್ಲ ಯೂಸ್ ಮಾಡ್ಕೊಂಡಿಲ್ಲ ನಾನೇನು ಮಾಡೋಕ್ಕಾಗೋದಿಲ್ಲ ಎಂಟಡೆ ಆ ಕಡೆ ಇದ್ದಿದ್ರೆ ನಾವು ಬರ್ತಾನೆ ಇರಲಿಲ್ಲ ಈ ಕಡೆಯಿಂದ ಮಾಡಕ್ಕೆ ಎಲ್ಲ ಅವಕಾಶ ಕೊಟ್ಟಿದ್ದಾಗಿದೆ ನೀನು ಆ ಟೈಮ್ ವೇಸ್ಟ್ ಮಾಡ್ತಿದೀಯ ನಿನಗೆ ಮತ್ತೆ ಕೊಡಕ್ಕಾಗಲ್ಲ ಅವಕಾಶ ನಾನು ಬರ್ತಿದ್ದೀನಿ ಅಂದ್ರೆ ಹಂಗೆ ಹೇಳಿ ಹಿಂಗ್ ಬರಕ್ಕೆ ಜೆಸಿಬಿ ಇದೆ ನನ್ನ ಕಟ್ ಮಾಡಿ ಆಮೇಲೆ ಕಟ್ ಮಾಡಿ ರೆಡಿ ಬಾ ರೆಡಿ ಬಿಡಲ್ಲ ಆ ಕಡೆಯಿಂದ ಬಾ ಮೇಡಮ್ ರೆಡ್ಡಿ ಅವರೇ ಒಂದ್ ನಿಮಿಷ ನನ್ನ ಮಾತು ಕೇಳಿ ಬನ್ನಿ ದಯವಿಟ್ಟು ಬಿಡಿ ಯಾಕೆ ಕೋರ್ಟ್ ಕಾದ್ರೂ ಮರ್ಯಾದೆ ಕೊಡಿ ಅಟ್ಲೀಸ್ಟ್ ಕೊಟ್ಟಿರೋದಕ್ಕೆ ಸರ್ವೆ ಮಾಡಿ ಅಂತ ಕೊಟ್ಟಿರೋದು ಮಾಡಬೇಡಿ ಅಂತಂದ್ರೆ ಮತ್ತೆ ಕಟ್ ಮಾಡ್ತಿರಲ್ಲ ಸರ್ ನೀವೇ ಮಾಡ್ಕೊಂಬಿಡಿ ಅಮ್ಮ ಆಯ್ತು ಈಗ ನೀವೇ ತಾನೇ ಹೋಗಿರೋದು ನೀವೇ ಮಾಡ್ತೀವಿ ಅಂತ ಹೇಳ್ತಾ ಇದೀವಲ್ಲ 2 ದಿನ ಟೈಮ್ ಕೊಡಿ ಇವಾಗ ಆಗಲ್ಲ ಬೇಡ ಅದ್ ಮಾಡಿದ್ರೆ ಪ್ರಾಬ್ಲಮ್ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ತೊಂದರೆ ಮಾಡ್ಬೇಡಪ್ಪ ದಯವಿಟ್ಟು ಅರ್ಥ ಮಾಡ್ಕೊ ನೀವು ಸ್ವಲ್ಪ ಹಿಂದೆ ಹೋಗ್ರಿ ಹಿಂದೆ ಕೊಟ್ಟಿದಾರಲ್ಲ ಟೈಮ್ ಕೋರ್ಟ್ ನೀವೇ ಮಾಡ್ಕೊಂಡಿರೋದಲ್ವಾ ఖర్చు అవుతుందా మేము మొత్తం థర్టీ చెప్తానండి మీకు టైం ఏందా ಇರೋದು ಇದು ಇದಕ್ಕೋಸ್ಕರ ಕೋರ್ಟ್ ಬಂದಿದ್ದು ಅದನ್ನೆಲ್ಲ ಮಾಡಕ್ಕೆ ಹೋಗೋರಿಗೆಲ್ಲ ಏನ್ ಕೆಲಸ ಬನ್ನಿ ಸಮಸ್ಯೆ ಇರೋದು ಇಲ್ಲಿ ಇನ್ನೊಬ್ರು ದೇವರಿಗೆ ಕರ್ಕೊಳ್ಳೋದು ನಾನು ಬಾರ್ಬಲ್ಲ ಸರ್ ಹೋಗಿ ತೊಂದರೆ ಇಲ್ಲ ಆಗಲ್ಲ ಇವಾಗ ತೆಗಿಬೇಡಿ ತೆಗೀರಿ ಅಂತ ಕೊಟ್ಟಿಲ್ಲ ನಿಮಗೆ ನಮ್ಗೆ ಕಾನೂನು ಈ ಕಡೆ ಮಾಡಿ ಇದರಲ್ಲ ಇಲ್ಲಿ ಇಟ್ಕೊಂಡಿದ್ರಲ್ಲ ಮಾಡಿ ಆಯ್ತು ನಾವು ಪ್ರೊಟೆಕ್ಷನ್ ಕೊಡ್ತೀವಿ ನಿಂಗೆ ಮೇಡಮ್ ನನ್ನ ಪ್ರಾಣ ತೆಗೆದ್ರು ಪರವಾಗಿಲ್ಲ ಪ್ರಾಣ ಹೋದ್ರು ಬಿಡಲ್ಲ ಎಲ್ಲ ಮಾತಾಡ್ಬಾರ್ದು ಮಾತಾಡಲ್ಲ ಅವ್ರು ಮಾಡ್ತಾ ಇರೋದು ಪ್ರಾಣ ಹೋಗ್ಬೇಕಂತಾನೆ ಮಾತಾಡ್ತಾ ಇರೋದು ಅವ್ರು ಮಾಡ್ತಾ ಇರೋದು ಅದೇ ಮೇಡಮ್ ಮೇಡಮ್ 2 ದಿನ ಟೈಮ್ ಕೊಡಕ್ಕೆ ಇಲ್ಲ ಇದ್ರೆ ಏನಕ್ಕೆ ಆಗ್ಬೇಕು ನಮ್ಗೆ ನಾವು ಸ್ಪಾನ್ಸರ್ ಮಾಡ್ತಿದ್ರೆ ಅವ್ರು ಮಾಡ್ತಾರೆ ಏನಾದ್ರು ಮಾಡಿರೋದು ಹಿಂಗ್ ಮಾಡಕ್ಕೆಲ್ಲ ಸೈನ್ ಮಾಡಿರೋದು ಜೆಸಿಬಿ ಆ ಕಡೆನೇ ಬರ್ಬೇಕು ಬರ್ರಿ ಯಾಕೆ ನೀವೇ
ನಾವ್ ಹೇಳಿದಲ್ಲ JCB ಆ ಕಡೆಯಿಂದಾನೆ ತರಿಸ್ತೀವಿ ನಾವು ಹೇಳ್ತೀವಿ ಅವಾಗ ತರ್ಸ್ ಮಾಡ್ಬಿಟ್ಟು ಅಲ್ಲೇ ತರ್ಸ್ ಮಾಡ್ಬಿಟ್ಟು ಈ ಕಡೆ ನಮ್ಗೂ ರೆಡಿ ಮಾಡ್ಕೊಡಿ ಅಷ್ಟು ಕಟ್ ಮಾಡಬೇಡಿ. ನೋಡಪ್ಪ ಇನ್ಮೇಲೆ ನಾವು ಬೇರೆ ತರ ಹೋದ್ರು ಬಿಡಲ್ಲ. ಕೇಸ್ ಹಾಕ್ತೀವಿ ಪರವಾಗಿಲ್ಲ. ನೋಡಿ ರೆಡ್ಡಿ ಆ ಕಡೆ ಮಾಡ್ಕೊಂಬ ಕಾನೂನು ವಿರುದ್ಧವಾಗಿ ಏನ್ ಮಾಡಕ್ ಹೋಗ್ತೀಯ? ಮೇಡಮ್ ಆ ಕಡೆಯಿಂದ ಬರ್ಬೇಕು. ಅದೇ ಕಟ್ ಮಾಡ್ಸೋ JCB ಆ ಕಡೆಯಿಂದ ಬರುತ್ತೆ ನಾನು ಹೇಳ್ತಿದ್ದೀನಲ್ಲ ನೀನ್ ಯಾಕೆ ಕಟ್ ಮಾಡ್ಸೋ ಆಯ್ತು ನಾನು JCB ಆ ಕಡೆಯಿಂದ ತರಿಸ್ತೀನಿ ದಯವಿಟ್ಟು ನನ್ನ ಪ್ರಾಣ ಹೋದ್ರು ಬಿಡಲ್ಲ. ಸರ್ವೆ ಮಾಡಿ ಅಂತ ಬಂದಿರೋದು ಯಾಕೆ ಮಾಡ್ತಾ ಇದ್ದೀರಾ? ನೀವ್ ಅರ್ಥ ಮಾಡ್ಕೊಂತ ಇಲ್ಲ ಅಷ್ಟು ನಾವು ನಾವು ಮಾಡ್ಕೊಂಡಿದ್ದೀವಿ. ಕಟ್ ಮಾಡ್ತೀವಿ. JCB ಆ ಕಡೆಯಿಂದ ಬರ್ಲಿ. ಗ್ರಾಮ ಪಂಚಾಯತಿಯಿಂದ ಪ್ರಾಣನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆ ಕಡೆಯಿಂದ JCB ಬಂದ್ರೆ ನಾನು ಕಟ್ ಮಾಡ್ತೀನಿ. ಇವಾಗ ನಾವು ನೋಟಿಸ್ ಅಲ್ಲಿ ಬಂದಿರೋರು ಗೊತ್ತಿಲ್ಲ. ಆಯ್ತು ಕೋರ್ಟ್ ಆರ್ಡರ್ ಇದೆ. ಸುಮ್ಮನೆ ಬೇಡ ಕಣ ಒಳ್ಳೆ ಮೇಡಮ್ ಆಗ್ಲಿ ಬಿಡಿ. ಏನ್ ಹೇಳಿರೋದು? ಸರ್ವೆ ಮಾಡ್ಕೊಳ್ಳಿ ಅಷ್ಟೇ. ಬಿಡಲ್ಲ. ನೀವು ಕಟ್ ಮಾಡಿ ಅಂತ ನೀವು ಬಂದೇ ಇಲ್ಲ. ಟೈಮ್ ಹೇಳ್ತಾ ಇದೀವಿ. ಮಾಡಕ್ಕೆ ಹೇಳಿ ಸರ್ ಅವ್ರಿಗೆ ಸರ್ ದಯವಿಟ್ಟು ಮಾಡಬೇಡಿ. ದಯವಿಟ್ಟು ಬೆಲೆ ಕೊಟ್ಟಿದ್ದೀವಿ. ಕಟ್ ಮಾಡಿ ಅದು ಕೊಟ್ಟಿಲ್ಲ. ಸರ್ ನಾವು ಹೋಗಲ್ಲ ಸರ್. ಬಿಡಮ್ಮ ಚೆನ್ನಾಗಿರಲ್ಲ. ಇಲ್ಲ ಹೋಗಲ್ಲ ಸರ್. ಬಿಡಲ್ಲ ಸರ್. ಇಲ್ಲ ಹೋಗಲ್ಲ. ಅವ್ರು 2 ದಿನ ಟೈಮ್ ಕೊಡ್ಲಿಲ್ಲ ಅಂದ್ರೆ ಸರ್ ಪ್ರಾಣ ಮಾಡಬೇಡ. ಎಲ್ಲ ಲೋಕ ಸರ್ಕಾರ ಇದು ಗೊತ್ತಾ? ವ್ಯವಸ್ಥೆ ಇಲ್ಲ ಒಂದೊಂದೊಂದು ತರ ಮಾಡ್ಬೇಡ. ಒಳ್ಳೇದಾಗುತ್ತೆ. ಮುಂದೆ ಹಾಕಪ್ಪ, ಮುಂದೆ ಕಟ್ ಮಾಡಿ. ಇಲ್ಲೇ ಕಟ್ ಹಾಕ್ಬಿಟ್ಟು ಹೋಗುದು. ಬಂದಿರೋದೇನು ನಿಮ್ಗೆ? ಬರೀ ಸರ್ವೆ ಮಾಡಿ ಅಂತ. ಅಲ್ಲಿದೆ ಅಂತ ಜಾಗ ನಾವು ಮಾಡಿದ್ದು ಮೋಸ. ಓ ಈ ಕಡೆ ಬಮ್ಮ. ಪೊಲೀಸರ ಮೇಲೆ ಇರಮ್ಮ ಆ ಕಡೆ ಬಾರಕ್ಕಿಲ್ಲ. ಬಿಡಲ್ಲ. ರೆಡ್ಡಿ ಇದ್ದಾರೆ ಏನ್ ಕಲ್ಚರ್ ಕಲ್ತಿದ್ದೀರಾ? అందుకే దేశీ కప్పల్ రావాలి ಹಂಗೆ ಹಂಗನ అదే ఊట ಕಟ್ ಇಲ್ಲ ಅಲ್ಲ ಅಕ್ಕ ಕಟ್ ಮಾಡಿದೆ. ಎರಡು ದಿನ ಟೈಮ್ ಕೊಡಿ ಅಂತ ಕೊಟ್ಟಿವಲ್ವಾ ಸರ್? ಕೊಡಲ್ಲಮ್ಮ, ಕೊಡಲ್ಲ. ಮೊನ್ನೆ ಎಲ್ಲ ಹಂಗ್ ಮಾಡ್ಕೊಂಡು ಒಂದಾಡಿ ಕೂಡ ಇನ್ನು ಇವಾಗ ಬಿಡಲ್ಲ. ನೀನು ಅಲ್ಲೇ ಕಟ್ ಹಾಕ್ತೀನಿ. ನಿನ್ನ ಅಧಿಕಾರ ಇದೆ ಅಂತ. ಆ ಕಡೆ ಹಾಕ್ಬಿಡ್ರಿ, ಅಡ್ಡ ಹಾಕ್ಬಿಡ್ರಿ, ಆ ಕಡೆ ಹಾಕ್ರಿ. ಈ ಕಡೆ ಈ ಕಡೆ ಫೋಟೋ ತೆಗೆದಿರಿ. ಈ ದೇಶ ಕಾಲು ನೋಡ್ತಾ
ಎಲ್ಲ ಮಾಡ್ತೀವಿ, ಮಾಡ್ಬಿಟ್ಟು ನಾವು ಹೋಗೋದು. ಕಳ್ಸ್ಬಿಡ್ತೀಯ ನಮ್ಮನ್ನ ಅಲ್ಲಿಂದ, ಅಯ್ಯೋ ಹೇಳ್ತೀನಿ ಅದನ್ನೇ ನೀನು. ಮಾಡ್ಬಿಟ್ಟು ನಾವು ಎಲ್ಲ ಮಾಡ್ತೀವಿ, ಮಾಡ್ಬಿಟ್ಟು ನಾವು ಹೋಗೋದು. ಕಳ್ಸ್ಬಿಡ್ತೀಯ ನಮ್ಮನ್ನ ಅಲ್ಲಿಂದ, ಅಯ್ಯೋ ಹೇಳ್ತೀನಿ ಅದನ್ನೇ ನೀನು. ಮಾಡ್ಬಿಟ್ಟು ನಾವು ಕಟ್ ಮಾಡಿ ಅಲ್ಲಿ ಸ್ವಲ್ಪ ಅಲ್ಲಿದೆ ಪ್ರಾಬ್ಲಮ್ ಒಂದು ತೋರಿಸ್ತೀನಿ. ಅದು ನಮ್ದೇ ಜಮೀನು. ಅದು ಅಳತೆ ಮಾಡಿಬಿಟ್ಟು ಅವ್ರ ಮುಂದೆ ಹೋಗ್ಬೇಕು. ಅದೇ ನಮ್ಗೆ ತೋರಿಕೆ ಇರೋದು. ಆಯ್ತು, ಅಲ್ಲಿ ಕರು ಕೊಡ್ಸಲಿಲ್ಲ ಅಂದ್ರೆ ಇಲ್ಲಿ ಅವರೇ ಕಟ್ಟಾಕ್ಬಿಟ್ಟು ಹೋಗ್ಬೇಕು. ಪಂಚಾಯತಿ ಅವ್ರು ಎಲ್ಲಿದ್ದೀರಿ? ಕಟ್ಟಾಗ್ಲಿ ಅವ್ರಿಗೆ ಇದು ಬರುತ್ತೆ. ಅಶೋಕ್ ಅಂತ, ನಾನಿದೆ ಮಿಡಿಗಲ್ ಗ್ರಾಮಸ್ಥ. ನ್ಯಾಯದೇವತೆ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಸುಮಾರು 50-60 ವರ್ಷಗಳಿಂದ ನೋಡಿ, ಯಜಮಾನರೆಲ್ಲ ಇಲ್ಲೇ ಇದ್ದಾರೆ. 50 ವರ್ಷಗಳಿಂದ ಹೋರಾಡಿ ದಾರಿಗೋಸ್ಕರ ಹೋರಾಡಿ ಎಲ್ಲ ಒತ್ತುವರಿ ಹೊಡೆದ್ರೆ ಬಿಡಲ್ಲ ಅನ್ನೋದು ಕಾನೂನು ರೀತಿ ಓಡಾಡ್ಕೊಂಡು ಬಂದು ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪು ನೀಡಿದೆ. ಇದರಿಂದ ದಾರಿ ಆಗಿದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್ದು ಸೆಂಟ್ರಲ್ಲಿ 1-2 ಮರಗಳು ತೊಂದರೆ ಇದೆ, ಅಡ್ಡ ಇದೆ, ಹೋಗೋಕ್ಕಾಗ್ತಾ ಇಲ್ಲ. ಅವರ ನಮ್ಮ ಪಂಚಾಯತಿ ಕಡೆಯಿಂದ ತೆರವುಗೊಳಿಸ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ಬಟ್ ಅದನ್ನು ಮಾಡ್ಬೋದು ಅಂತ ನಿರೀಕ್ಷಿಸಿದ್ದೀವಿ. ಅಡ್ಡ ಯಾರು ಸರ್ ಹಾಕಿದ್ದು? ಯಾರು ಸರ್? ಎಲ್ಲರೂ ಇದ್ದಾರೆ ಸರ್, ಒಬ್ಬರು ಅಂತಿಲ್ಲ. ಎಲ್ಲ ಸರ್ವೆ ನಂಬರ್ ಅವರು ತೊಂದರೆ ಕೊಡ್ತಾನೆ ಇದ್ರು, ಬಿಡಕ್ಕೆ ಆಗ್ದಿರ ನಮಗೆ ಬಿಡಲ್ಲ. ಯಾಕಂದ್ರೆ ನಮ್ಮದೇ ಲಾಸ್ಟ್ ಸರ್ವೆ ನಂಬರು. ನಮ್ಗೆ ಓಡಾಡಕ್ಕೆ ಆಗ್ದಿರ ನಾವು ಊರನ್ನೇ ಬಿಡಬೇಕಾದ ಪರಿಸ್ಥಿತಿ ಬಂತೀವಿ. ರೋಡ್ಗೋಸ್ಕರ, ರೋಡ್ ಇಲ್ದಿರ. ಎಷ್ಟು ಸರ್ವೆ ನಂಬರ್? ನಮ್ದು 201. 201 ಸಬ್ 3 ಇವತ್ತು ಆಗಿರೋದ್ರಿಂದ ನಮಗೆ ತುಂಬ ಸಂತೋಷವಾಯಿತು. ನೋಡಲು ಧನ್ಯವಾದ. ರೆಡ್ಡಿ ಅಂತ, ನಾವು ಮಿಂಡಿಗಲ್ ಗ್ರಾಮಸ್ಥರು. ನಾವು ಸುಮಾರು 50 ವರ್ಷದಿಂದ 57 ಸರ್ವೆ ನಂಬರಿಂದ ಹಿಡಿದು 201 ಸರ್ವೆ ನಂಬರ್ವರೆಗೂ, 52 ಸರ್ವೆ ನಂಬರ್ದಿಂದ 201 ಸರ್ವೆ ನಂಬರ್ವರೆಗೂ ರೋಡ್ ಅಂತೂ ಇರಲಿಲ್ಲ. ನಕಾಶೆಯಲ್ಲಿ ರೋಡ್ ಇದ್ದರೆ ಎಲ್ಲ ಅಕ್ವಿಜಿಷನ್ ಮಾಡಿಕೊಂಡು ನಮಗೆ ರೋಡ್ ಬಿಡ್ದಿರ ತುಂಬ ನರಕ ಅನುಭವಿಸಿದ್ದೀವಿ. ಮಳೆ ಆಗಲಿ, ಚಳಿ ಆಗಲಿ, ಬೇಸಿಗೆ ಕಾಲದಲ್ಲಿ ಓಡಾಡೋಕ್ಕೆ ದಾರಿ ಇಲ್ದಿರ ತುಂಬ ಕಷ್ಟಪಟ್ಟಿದ್ವು. ಆದರೆ ಇವತ್ತು ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರ ಕಡೆಯಿಂದ ಇವತ್ತು ರೋಡು ದುರಸ್ತಿಯಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಬಟ್ ಇದರಿಂದ ಹೈಕೋರ್ಟ್ ಅಂತ ಹೋಗಿದ್ರು. ಹೈಕೋರ್ಟಲ್ಲಿ ಕೂಡ ನ್ಯಾಯಮೂರ್ತಿಗಳು ಒಳ್ಳೆಯ ನ್ಯಾಯ ಕೊಟ್ಟು ಅದನ್ನು ನಮ್ಮ ತಹಸೀಲ್ದಾರ್ ಅವರಿಗೆ ಇದು ಮಾಡಿಬಿಟ್ಟು ಇವತ್ತು ರೋಡು ಮಾಡಿಕೊಟ್ಟಿದ್ದಾರೆ, ತೆರವು ಮಾಡಿ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ತಹಸೀಲ್ದಾರ್ ಸಾಹೇಬ್ರಿಗೂ ಪ್ಲಸ್ ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಎಲ್ಲರಿಗೂ ಸೂರ್ಯರಾಜ್ ಅಂತ ಹೇಳ್ಬಿಟ್ಟು. ನಮ್ಮ ತಂದೆಯವರ ಹೆಸರು ತಿರುಮಲಾಚಾರ್ ಅಂತ. ನಾವು ಇದೇ ಗ್ರಾಮಸ್ಥರು, ಇದೇ ವಾಸಿಗಳು, ಮೂಲವಾಸಿಗಳು ನಾವು. ಇದು ಈ ಕೆರೆ ಕೆಳಗಡೆ ದಾರಿ ಇತ್ತು. ನಮ್ಮ ತುಂಬ ಹಿರಿಯರು ಅಂದರೆ ಒಂದು 64-65 ಇಸ್ವಿಯಲ್ಲಿ ಸರ್ವೆ ಮಾಡಿದಾಗ ನಾಗೇಶ್ವರ ಅಂತ ಹೇಳ್ಬಿಟ್ಟು ಅವ್ರು ಸರ್ವೆ ಮಾಡಿದ್ರು. ಅವಾಗ ಈ ದಾರಿ ಒಂದು ಕಾಲು ದಾರಿ ಅಂತ ಹೇಳ್ಬಿಟ್ಟು ಇತ್ತು, ಎಲ್ಲ ಓಡಾಡ್ತಾಯಿದ್ವಿ. ಹೀಗೆ ಸುಮಾರು ಒಂದು ಊರಿಂದ ಹಿಡಿದು ಇಲ್ಲಿವರೆಗೂ ಈ ಕೆರೆ ಹತ್ತಿರವರೆಗೂ 201ನೇ ಸರ್ವೆ ನಂಬರು, 200, 198, 199, 197, 196
ಆಮೇಲೆ 207, 52 ಈ ಸರ್ವೆ ನಂಬರ್ಗಳಲ್ಲಿ ಹಾದು ಹೋಗುತ್ತದೆ ಗ್ರಾಮದ ಹತ್ರಕ್ಕೆ. ಈ ಕೆರೆಗೆ ಊರ ಹತ್ರದಿಂದ ಕೆರೆವರೆಗೂ ಇದು ದಾರಿ ಇತ್ತು, ಕಾಲ್ದಾರಿ ಅಂತ ಹೇಳ್ಬಿಟ್ಟು. ಆದರೆ ಇದು ಎಲ್ಲರೂ ಒತ್ತುವರಿ, ಒಬ್ಬರು ಅಂತಲ್ಲ ಎಲ್ಲರೂ ಒತ್ತುವರಿ ಮಾಡಿದರು. ಎಲ್ಲರೂ ಒತ್ತುವರಿ ಮಾಡಿ ದಾರಿನೇ ಇದ್ದಿರೋ, ಬರೀ ಒಬ್ಬ ಮನುಷ್ಯ ಓಡಾಡಬೇಕು ಅಷ್ಟು ದಾರಿ ಇತ್ತು ಅಷ್ಟೇ. ಅದು ಕೆರೆ ಪಕ್ಕದಲ್ಲಿ ಕಾಲುವೆ ಇತ್ತು. ಆ ಕಾಲುವೆಗೆ ಕೆರೆ ಹತ್ರಕ್ಕೆ ಹೋಗ್ತಾಯಿದ್ರು, ನೀರಿಗೆ ಕೆರೆ ನೀರು ಬರ್ತಾಯಿತ್ತು ಅವಾಗ ಗದ್ದೆಗಳಿಗೆ. ಅದಕ್ಕೆ ಆ ನೀರಿಗೋಸ್ಕರ ಎಲ್ಲ ಹೋಗ್ತಾಯಿದ್ವಿ, ಓಡಾಡ್ತಾಯಿದ್ವಿ. ಎಲ್ಲ ಒಂದು ಸಾಮರಸ್ಯವಾಗಿ ಅಣ್ಣ ತಮ್ಮದ್ರ ಥರ ಇದ್ವಿ, ಯಾರಿಗೂ ಏನೂ ಭಿನ್ನಾಭಿಪ್ರಾಯಗಳಿರಲಿಲ್ಲ. ಇವಾಗ ಸುಮಾರು ಒಂದು 15-20 ವರ್ಷದಿಂದ ಈ ಸಮಸ್ಯೆ ಸ್ವಲ್ಪ ಉಲ್ಬಣಗೊಂಡು ಎಲ್ಲರಿಗೂ ಹಿಂಗೆ ಒಬ್ಬರು ಜಮೀನು ನಮ್ಮ ಜಮೀನಲ್ಲಿ ಬರಬೇಡಿ ಅಂತ ಹೇಳ್ಬಿಟ್ಟು ಓಡಾಡೋದಕ್ಕೆ ತೊಂದರೆ ಆಗೋಗಿತ್ತು, ತುಂಬ ತೊಂದರೆ ಆಗಿತ್ತು. ನಾವಂತೂ ಏನೂ ಇದೆ, ನಮಗೆ ಕೆಲವೆಲ್ಲ ಸಾಗಿಸ್ಕೋಬೇಕಂದ್ರೆ ಒಬ್ಬರೊಬ್ಬರು ಹಿಂಗೆ ಇವ್ರನ್ನ ಇದು ಮಾಡಿಕೊಂಡು ಕೇಳಿಕೊಂಡು ಏನೋ ನಡೆಸ್ಕೊಂಡು ಹೋಗ್ತಾಯಿದ್ವಿ. ಇದಕ್ಕೆ ಸುಮಾರು 87-83ರಲ್ಲಿ ನಮ್ಮ ತಂದೆಯವರು ತಿಂಬಾಚಾರ್ಯವರು ಅವಾಗೆಲ್ಲ ಸರ್ವೆ ಮಾಡಿಸಿದ್ರು. ಆದರೆ ಅವಾಗ ದಾರಿ ಮಾಡೋಕ್ಕಾಗಲಿಲ್ಲ. ಈಗ ನಮ್ಮ ಹುಡುಗರು ಇಲ್ಲಿ ಚಾವಡ್ಕರ್ ವೆಂಕಟರಾಯಪ್ಪನವ್ರ ಮೊಮ್ಮಕ್ಕಳು ಅವರೆಲ್ಲ ಹಿಡಿದು ಎಲ್ಲ ಏನೋ ಮಾಡಿ ಇವಾಗ ಎಲ್ಲರೂ ಸೇರಿ ಗ್ರಾಮಸ್ಥರಲ್ಲೇ ನಮ್ಮ ಕೊಟ್ರೇಶಿ ಸಾಹೇಬರಿಗೆ ತುಂಬ ಧನ್ಯವಾದ ಹೇಳಬೇಕು. ಹಾಗೆ ಇವರಪ್ಪ ತಹಸೀಲ್ದಾರ್ ಸುದರ್ಶನ್ ಯಾದವ್ ಅಂತ, ಅವರು ಅಷ್ಟೇ, ಅವರು ಬಂದು ತುಂಬ ಇದಕ್ಕಾಗಿ ಅವರು ತುಂಬ ತಮ್ಮ ವೈಯಕ್ತಿಕವಾಗಿ ತೊಗೊಂಡು ಇದನ್ನು ತುಂಬ ಇದಾಗಿ ರೈತರಿಗೆ ಅನುಕೂಲ ಮಾಡಬೇಕು ಅಂತ ಮಾಡಿದ್ದಾರೆ. ಇವಾಗ ಇದಕ್ಕೆ ಇವತ್ತಿಗೆ ಮೋಕ್ಷ ಆಗಿದೆ. ಇದನ್ನು ನಾವು ಇನ್ನು ಕಾಪಾಡ್ಕೋಬೇಕು ಅಷ್ಟೇ ಇರೋದು, ನಮ್ಮ ಕೈಯಲ್ಲಿ ಇರೋದು. ಇದೊಂದು ದಾರಿ ಅಂತ ಮಾಡಿಕೊಂಡ್ರೆ ಇನ್ನು ನಮ್ಮ ಮಕ್ಕಳಿಗೆ ನಾವು ಮುಂದೆ ಇದನ್ನು ಪೀಳಿಗೆ ಕೊಡೋದಕ್ಕೆ ದಾರಿ ಇದೆ ಇಲ್ಲಿ ಅನ್ನೋದು ಇವಾಗ ಒಂದು ಹೆಗ್ಗುರುತು ಸಿಗ್ತಿದ್ದು. ಈ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ, ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆಯವ್ರಿಗೆ, ಗ್ರಾಮಸ್ಥರಿಗೆ ಎಲ್ಲ ನಾವು ಧನ್ಯವಾದ ಹೇಳಬೇಕು.